ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ತುಲಾ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ತುಲಾ ರಾಶಿಗೆ ಈ ತಿಂಗಳಲ್ಲಿ ಉದ್ಯೋಗ ಆದಾಯ ಉತ್ತಮ, ಆರೋಗ್ಯ ಬಾಂಧವ್ಯ ಎಲ್ಲ ಮಧ್ಯಮ ಎನ್ನುವಂಥ ಒಂದು ವಾಕ್ಯ ಅನ್ವಯ ಆಗಿದೆ. ಅಲ್ಲಿ ಇರತಕ್ಕಂಥ ಗ್ರಹ ಬಲಗಳಲ್ಲಿ ವಿಶೇಷವಾಗಿ ನಿಮಗೆ ಸೂರ್ಯನ ಬೆಂಬಲ ಒಂದು ತಿಂಗಳ ಪೂರ್ತಿ ಇರುವಂಥದ್ದು, ಬುಧನ ಬೆಂಬಲ ಸುಮಾರು 15 ದಿನಗಳಲ್ಲಿ ಬುಧನ ಬೆಂಬಲಗಳು ಇರುವಂಥದ್ದು, ಶನಿ ಮಹಾರಾಜರು ಪೂರಕವಾಗಿ ಇರುವಂಥದ್ದು, ಶುಕ್ರನು ನಿಮಗೆ ಸ್ವಲ್ಪ ಮಟ್ಟಿಗೆ ಉತ್ತಮನಾಗಿರುವಂಥದ್ದು, ಕೇತು ಉತ್ತಮವಾಗಿದ್ದ. ಹಾಗಾಗಿ ಸುಮಾರು 4 ಅಥವಾ 5 ಗ್ರಹಗಳ ಒಂದು ಉತ್ತಮ ಫಲ ನಿಮಗೆ ಈ ತಿಂಗಳಲ್ಲಿ ಸಿಗಲಿದೆ. ಹಾಗಾಗಿ ಆರೋಗ್ಯ ಮತ್ತು ಬಾಂಧವ್ಯದ ಬಗ್ಗೆ ಎಚ್ಚರಿಕೆ, ಉದ್ಯೋಗ ಆದಾಯ ಹಣಕಾಸು ಎಲ್ಲ ನಿಮಗೆ ಉತ್ತಮವಾಗಿರುತ್ತೆ. ಯಾಕಂದರೆ ಅಲ್ಲಿ 4-5 ಗ್ರಹಗಳ ಉತ್ತಮ ಫಲ ನಿಮಗೆ ಇಂತಹ ಒಂದು ಆದಾಯಕ್ಕೆ, ಹಣಕಾಸಿಗೆ, ಉದ್ಯೋಗಕ್ಕೆಲ್ಲ ಸಹಾಯಕವಾಗಿರುತ್ತೆ. ಇನ್ನು ಸೂರ್ಯನಿಂದ ಆರಂಭಿಸಿ ಒಂದೊಂದೇ ಗ್ರಹಗಳ ಫಲ ಹೇಗಿದೆ ನೋಡಿದರೆ, ಅಲ್ಲಿ ಆರಂಭದಲ್ಲಿ ಕಟಕದಲ್ಲಿ ಇರತಕ್ಕಂಥ ಸೂರ್ಯನು ನಿಮಗೆ ಕರ್ಮಸ್ಥಾನದವಾಗಿಯೂ, ಜೊತೆಗೆ 17ರಿಂದ ಸಿಂಹರಾಶಿಗೆ ಬರತಕ್ಕಂಥ ಸೂರ್ಯನು ಲಾಭಸ್ಥನಾಗಿಯೂ, ಅಂದರೆ ತಿಂಗಳ ಪೂರ್ತಿ ನಿಮಗೆ ಸೂರ್ಯನ ಆಶೀರ್ವಾದ ಇರುವ ಕಾರಣ ಅಲ್ಲಿ ವಿಶೇಷವಾಗಿ ಎಲ್ಲ ಶುಭ ಕಾರ್ಯಗಳು ಅಥವಾ ಏನಾದರೂ ಸರ್ಕಾರಿ ಸಂಬಂಧಿತ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ಆಗಸ್ಟ್ ತಿಂಗಳಲ್ಲಿ ಗರಿಗೆದರ್ತವೆ. ಬಹಳ ಕಾಲದಿಂದ ಬಾಕಿ ಇದೆ ಯಾವುದೇ ರೀತಿಯ ದಾಖಲೆ ಪತ್ರಗಳ ಸಂಗ್ರಹ, ಭೂಮಿಯ ವಿವಾದ, ಅದು ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರ, ಮನೆ ಭೂಮಿ ಕೊಳ್ಳುವಂಥ ವಿಚಾರ ಇತ್ಯಾದಿಗಳು ರವಿಯಿಂದ ನಿಮಗೆ ಆಶೀರ್ವಾದ ಇರುವ ಕಾರಣ ಇಂತಹ ಕೆಲಸ ಕಾರ್ಯಗಳನ್ನು ನೀವು ಅನ್ವಯ ಮಾಡ್ಕೊಳ್ಬೋದು. ಇನ್ನು ಉದ್ಯೋಗ ಹುಡುಕುವಂಥವ್ರಿಗೆ ಉದ್ಯೋಗ ಸಿಗುವಂಥ ಸಾಧ್ಯತೆ, ಸರ್ಕಾರದ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೆದವರಿಗೆ ಅದರಲ್ಲಿ ನಿಮಗೆ ಉತ್ತೀರ್ಣ ಆಗುವಂಥ ಅವಕಾಶ, ಸರ್ಕಾರದ ಹುದ್ದೆ ಉದ್ಯೋಗ ಸಿಗುವಂಥದ್ದು ಅಥವಾ ಈಗಾಗಲೇ ಸರ್ಕಾರಿ ನೌಕರಲ್ಲಿದ್ದವರಿಗೆ ಬಡ್ತಿ ಪ್ರಮೋಷನ್ ಸಿಗೋದಾಗಲಿ, ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ ರಾಜಕೀಯದ ಸ್ಥಾನಮಾನಗಳು ಎಲ್ಲ ಸಿಗುವಂಥದ್ದು ಅಥವಾ ರಾಜಕೀಯ ಕೆಲಸ ಕಾರ್ಯಗಳು ನಿಮಗೆ ವಿಶೇಷವಾಗಿ ಲಾಭವನ್ನು ಕೊಡುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನಿಮಗೆ ಸೂರ್ಯನು ಕೊಡ್ತಾನೆ. ಅದರಲ್ಲೂ 17ರಿಂದ ನಿಮಗೆ ಲಾಭಸ್ಥಾನಕ್ಕೆ ಬಂದಂತಹ ರವಿಯು ನಿಮಗೆ ಆಕಸ್ಮಿಕ ಧನ ಲಾಭವನ್ನು, ಉದ್ಯೋಗ ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭವನ್ನು, ಉದ್ಯಮ ಇಂಡಸ್ಟ್ರಿ ಕೈಗಾರಿಕೆಯಲ್ಲಿ ಅನಿರೀಕ್ಷಿತವಾದ ಲಾಭಗಳು, ಹೊಸ ಆರ್ಡರ್ಗಳು, ಹೊಸ ಒಪ್ಪಂದಗಳೆಲ್ಲ ಆಗುವಂಥದ್ದು. ಈ ರೀತಿ ನಿಮ್ಮ ಒಂದು ಔದ್ಯೋಗಿಕ ಕ್ಷೇತ್ರ ಅಥವಾ ಹಣಕಾಸಿನ ಮೂಲ ಅಥವಾ ಆದಾಯದ ಮೂಲ ಏನೇನಿದೆ ಅವೆಲ್ಲವೂ ಈಗ ಚೆನ್ನಾಗಿ ರವಿಯಿಂದ, ಸೂರ್ಯನಿಂದ ನಿಮಗೆ ಈ ತಿಂಗಳಲ್ಲಿ ಫಲ ಕೊಡುತ್ತೆ. ಕೃಷಿಕರಿಗೆ, ಕೈಗಾರಿಕೆ ನಡೆಸೋರಿಗೆ ಅಥವಾ ಹೈನುಗಾರಿಕೆ, ತೋಟಗಾರಿಕೆ ಮಾಡೋರಿಗೆ ಸಹ ಅನೇಕ ರೀತಿಯ ಅದ್ಭುತವಾದ ಲಾಭದಾಯಕವಾದ ವ್ಯವಸ್ಥೆ ಈ ತುಲಾರಾಶಿಯವರಿಗೆ ಇರುತ್ತೆ ಈ ಆಗಸ್ಟ್ ತಿಂಗಳಲ್ಲಿ. ಇನ್ನು ಮಂಗಳನ ವಿಚಾರ ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ. ನವಮದಲ್ಲಿರತಕ್ಕಂಥ ಮಂಗಳನು ಕೆಲವೊಮ್ಮೆ ನಷ್ಟಗಳಿಗೆ ಕಾರಣ ಆಗ್ಬೋದು. ಆಕಸ್ಮಿಕ ಲಾಭದ ಜೊತೆಗೆ ಆಕಸ್ಮಿಕ ನಷ್ಟಗಳು, ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಬಿದ್ದು ನೀವು ಹಣವನ್ನು ಅಲ್ಲಿ ವಂಚನೆಗೆ ಒಳಗಾಗುವಂಥ ಇಂತಹ ಘಟನೆಗಳು ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಆಸ್ತಿ, ಮನೆ ಅಥವಾ ಇನ್ನಿತರ ವಿಚಾರಗಳಿಗೆ ನಿಮ್ಮದೇ ತಪ್ಪಿನಿಂದ ಅದರ ಒಂದು ರೆಕಾರ್ಡ್ಗಳಿಗೆ ಏನಾದರೂ ಕುಂದುಕೊರತೆಗಳು ಬರುವಂಥದ್ದು, ಇನ್ನು ಕೆಲವರಿಗೆ ಹಣದ ಕೊರತೆ ಕೆಲವೊಮ್ಮೆ ಕಾಡಿ ಅದನ್ನು ಮಾರಾಟ ಅಥವಾ ಅಡ ಇಡುವಂಥ ಪ್ರಮೇಯಗಳು ಸಹ ಎದುರಾಗ್ಬೋದು. ಹಾಗಾಗಿ ಮಂಗಳು ನಿಮಗೆ ಅಲ್ಲಿ ಭಾಗ್ಯಕ್ಕೆ ವಿರುದ್ಧವಾದ ಫಲವನ್ನು ಕೊಡುವ ಕಾರಣ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಆಗ್ಬೋದು, ಎಚ್ಚರಿಕೆ ಬೇಕಾಗುತ್ತೆ. ಬುಧನ ವಿಚಾರ ಗಮನಿಸಿದರೆ, ಬುಧನ ನಿಮಗೆ ಆರಂಭದಲ್ಲಿ ವಿಶೇಷವಾಗಿ ಅದರಿಂದ ಉತ್ತಮ ಫಲ ಇಲ್ಲ 4ನೇ ತಾರೀಕುವರೆಗೂ, ಆದರೆ 5ರಿಂದ 22ರವರೆಗೂ ಬುಧನ ಒಂದು ವಿಶೇಷವಾದ ಫಲ ಇರುತ್ತೆ. ಹಾಗೆ 5ರಿಂದ 22ರ ಅವಧಿಯಲ್ಲಿ ವ್ಯಾಪಾರ, ಉದ್ಯೋಗ, ಕೌಟುಂಬಿಕ ವಿಚಾರಕ್ಕೆ ಬುಧನ ಸಹಾಯ ನಿಮಗೆ ಸಿಗಲಿದೆ. ಇನ್ನು ಗುರುಬಲ ನಿಮಗೆ ಗೊತ್ತಿರುವಂತೆ ತಿಂಗಳಲ್ಲಿ ಈ ಗುರುಬಲ ಇರುವುದಿಲ್ಲ, ಗುರುಬಲ ಸದ್ಯಕ್ಕೂ ನಿಮಗೂ ಇರೋದಿಲ್ಲ. ಹಾಗಾಗಿ ಈ ಗುರುವಿನ ವೈರುಧ್ಯ ನಿಮ್ಮನ್ನು ಕಾಡುವ ಕಾರಣ ಕೆಲವೊಂದು ಕಷ್ಟ ನಷ್ಟ, ಅಶಾಂತಿಯ ಪರಿಣಾಮಗಳು, ವ್ಯಾಪಾರ ಉದ್ಯಮದಲ್ಲಿ ಏರುಪೇರಿನ ಘಟನೆಗಳು, ಮನೆಯಲ್ಲಿ ಅಥವಾ ಹಿರಿಯರ ಜೊತೆಗೆ ಕಲಹವಾಗುವುದ, ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ಕಿತ್ತಾಟ, ಅದು ನಿಮ್ಮ ವಿರುದ್ಧ ಏನಾದರೂ ಇತರರು ದೂರು ಕಂಪ್ಲೇಂಟ್ ಕೊಟ್ಟು ಮನಸ್ಸಿಗೆ ಅಶಾಂತಿ ಆಗುವಂಥದ್ದು, ಟೆನ್ಷನ್ ಅಥವಾ ಒತ್ತಡ ಹೆಚ್ಚಳ ಆಗುವಂಥ ಘಟನೆಗಳು ಈ ತಿಂಗಳಲ್ಲಿ ಗುರುವಿನ ವೈರುಧ್ಯದಿಂದ ಆಗುತ್ತೆ. ಇದೀಗ ಮನಸ್ಸಲ್ಲಿ ಭಯ ಅಥವಾ ಯಾವುದೇ ರೀತಿಯ ಆತಂಕ, ಚಿಂತೆ ಎಲ್ಲ ಮನೆ ಮಾಡುತ್ತೆ. ಇನ್ನು ಶುಕ್ರನು ಗಮನಿಸಿದಾಗ, ಶುಕ್ರನು ಸಹ ನಿಮಗೆ ವ್ಯಯ ಅಥವಾ 12ರ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಶುಕ್ರನು ಸಹ ನಿಮ್ಮಲ್ಲಿ ಖರ್ಚುಗಳನ್ನು, ವೆಚ್ಚಗಳನ್ನು, ದುಂದು ವೆಚ್ಚಗಳನ್ನು ಜಾಸ್ತಿ ಮಾಡ್ತಾನೆ. ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಅಥವಾ ಏನಾದರೂ ಅನಗತ್ಯದ ವಸ್ತುಗಳನ್ನು ನೀವು ಕೊಂಡುಕೊಳ್ಳುವಂಥದ್ದು ಅಥವಾ ಯಾವುದೇ ರೀತಿಯ ನಿಮ್ಮ ಪ್ರತಿಷ್ಠೆ ಜಂಬಕ್ಕಾಗಿ ಬೇಕಾ ನೀವು ಹಣವನ್ನು ಖರ್ಚು ಮಾಡುವಂಥದ್ದು ಇತ್ಯಾದಿ ಎಲ್ಲ ದಾಂಭಿಕವಾದ ಖರ್ಚುಗಳು, ಆಡಂಬರದ ಖರ್ಚುಗಳೆಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ಅಲ್ಲಿ ಅನಾವಶ್ಯಕ ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗಿದೆ. ಶುಕ್ರನು ವಿರುದ್ಧವಾಗಿದ್ದಾರೆ. ಇನ್ನು ಶನಿ ಮಹಾರಾಜರು ನಿಮಗೆ 6ನೇ ಸ್ಥಾನದಲ್ಲಿ ವಿಶೇಷವಾಗಿ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾರೆ. ಅತ್ಯರೂಪವಾಗಿ ಕೊಡಿಸುವಂತಹ ಈ ಶನಿ ಮಹಾರಾಜರ ಆಶೀರ್ವಾದದಿಂದ
ವ್ಯಾಪಾರ ಉದ್ಯಮ ಎಲ್ಲ ಬೆಳಗುತ್ತೆ. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲವು ವಿಚಾರಗಳು ಈಗ ಸಾಲ್ವ್ ಆಗುವಂಥದ್ದು, ಕೋರ್ಟು ಕಚೇರಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಜಯ ಆಗುವಂಥದ್ದು. ಯಾವ ರೀತಿ ಸೂರ್ಯ ಭಗವಂತರಿಂದ ಉತ್ತಮ ಫಲಗಳು ಸಿಗುತ್ತೋ ಅದಕ್ಕೂ ಶನಿ ಮಹಾರಾಜರು ವಿಶೇಷವಾದ ತಮ್ಮ ಒಂದು ಕೊಡುಗೆಯನ್ನು ಕೊಡ್ತಾರೆ. ಹಾಗಾಗಿ ಶನಿ ಮಹಾರಾಜರ ಆಶೀರ್ವಾದ ಮಾಸ ಪೂರ್ತಿ ಇರುತ್ತೆ. ರಾಹುನ ನಿಮಗೆ ವೈರುಧ್ಯ ತಿಂಗಳ ಪೂರ್ತಿ ಇರುತ್ತೆ. ಪಂಚಮದ ರಾಹು ನಿಮಗೆ ಕೆಲವೊಮ್ಮೆ ಈತ ಕಲಹ ವಾಗ್ವಾದವನ್ನು ತಂದೆ ಮಕ್ಕಳ ಮಧ್ಯೆ, ಬಂಧು ಬಾಂಧವರ ಜೊತೆಗೆ, ಕಿರಿಯರ ಜೊತೆಗೆ ಕಲಹ ವಾಗ್ವಾದಗಳಿಗೆ ಕಾರಕನಾಗ್ತಾನೆ. ಮನಸ್ಸಲ್ಲಿ ಒತ್ತಡ ಚಿಂತೆಗಳು ಹೆಚ್ಚಳಾಗುತ್ತೆ. ಜೊತೆಗೆ ಈ ಹಿರಿಯರಲ್ಲಿ ಅಥವಾ ತಂದೆ ತಾಯಿಯಲ್ಲಿ ಸಹ ಭಿನ್ನಾಭಿಪ್ರಾಯಗಳು ಮೂಡುವಂತಹ ಘಟನೆಗಳು ಆಗ್ಬೋದು. ಹಾಗಾಗಿ ರಾಹುವಿನ ವೈರುಧ್ಯವನ್ನು ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಕೆಲವರಿಗೆ ಈ ಸ್ಕಿನ್ ರ್ಯಾಷಸ್ಸು ಅಥವಾ ಹೊಟ್ಟೆ ನೋವು ಮುಂತಾದ ತೊಂದರೆಗಳು ಸಹ ಕಾಣಿಸ್ಕೋಬೋದು. ಕೇತು ನಿಮಗೆ ತಿಂಗಳ ಪೂರ್ತಿ ಲಾಭದಲ್ಲೇ ಇರ್ತಾನೆ. ಕೇತುವಿನ ವಿಶೇಷವಾದ ಲಾಭ, ಸುಖ, ಜಯ, ನಿಮಗೆ ವೈಭೋಗ ಎಲ್ಲ ಸಿಗಲಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ವಿದೇಶದ ಅವಕಾಶ, ವಿದೇಶದ ಹುದ್ದೆ ಅಥವಾ ಉದ್ಯಮಗಳಲ್ಲಿ ಪಾಲುದಾರಿಕೆ ಇತ್ಯಾದಿ ಎಲ್ಲ ಸಿಗುವಂಥ ಅವಕಾಶ ಇರುತ್ತೆ ಕೇತುವಿನಿಂದಾಗಿ. ಒಟ್ಟಿನಲ್ಲಿ ಸೂರ್ಯನಿಂದ ಕೇತುವಿನವರೆಗೂ ಈ ಗ್ರಹಗಳ ವ್ಯವಸ್ಥೆ ನಿಮಗೆ ಯಾವ ರೀತಿ ಈ ತಿಂಗಳಲ್ಲಿ ಸಹಾಯ ಮಾಡುತ್ತೆ, ಯಾವುದು ವಿರುದ್ಧವಾಗಿದೆ ಅನ್ನೋದರ ಗಮನದಾಯಿತು. ಇನ್ನು ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಯಾವ್ಯಾವ ಡೇಟ್ಗಳಲ್ಲಿ ಚಂದ್ರನ ಅನುಕೂಲವಾಗಿದ್ದಾನೆ, ಯಾವ ಡೇಟ್ಗಳಲ್ಲಿ ಚಂದ್ರನ ಅನುಕೂಲತೆ ಇರೋದ ಕಾರಣದನ್ನು ಶುಭ ಕಾರ್ಯಗಳಿಗೆ ಅಥವಾ ಇನ್ನಿತರ ಸಹಿ ಒಪ್ಪಂದಗಳಿಗೆ ಇದನ್ನು ಬಳಸಿಕೊಳ್ಬೋದು. ಆಗಸ್ಟ್ 3, 4, 5, 6, 11, 12, 13, 14, 17, 18, 19, 22, 23, 24, 30, 31 ಸುಮಾರು 16 ದಿನಾಂಕಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ನಿಮಗಿರುತ್ತೆ. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಚಂದ್ರನ ಅನುಕೂಲ ಇರುವಂಥ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಇನ್ನು ಬಳಸ್ತಕ್ಕಂಥ ಬಣ್ಣಗಳು ನೋಡಿದರೆ ಹೊರಜೊತ್ತ ಕೇಸರಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳಿಯ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಬ್ಲೂ ಅಥವಾ ನೀಲಿ ಬಣ್ಣ ಶನಿ ಮಹಾರಾಜರ ಸಂಕೇತ, ಅದನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುವಿನ ಸಂಕೇತ, ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಆರೆಂಜ್, ವೈಟ್, ಬ್ಲೂ ಮಿಕ್ಸನ್ನು ಮಾಸ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆ 1, 6, 8, 7, 1, 6, 8, 7 ಅಂತ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಇನ್ನು ವಿಶೇಷವಾಗಿ ಈ ಬುಧನ ಅನುಕೂಲ ನಿಮಗೆ 5ರಿಂದ 22ವರೆಗಿರುತ್ತೆ. ಹಾಗಾಗಿ 5ರಿಂದ 22ರವರೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಬಳಸ್ಕೊಳ್ಳುವಂಥದ್ದು. ಚಂದ್ರನ ಬೆಂಬಲದ 16 ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಸಹ ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರಹಗಳ ದೋಷ ನಿವಾರಣಾರ್ಥವಾಗಿ ಏನು ಮಾಡ್ಬೋದು, ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಮಾಡಿ ಗಣೇಶ, ಶಿವ, ಸುಬ್ರಹ್ಮಣ್ಯ, ದೇವಿ, ಹನುಮಾನ್ ಅಥವಾ ಇನ್ನಿತರ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ, ನವಗ್ರಹಗಳ ದೇವತೆಗಳ ಭಕ್ತಿಗಳನ್ನು ಮಾಡ್ತಾ ಬನ್ನಿ. ನವಗ್ರಹ ಧಾನ್ಯಗಳನ್ನು ದಾನವಾಗಿ ಕೊಡ್ಬೋದು ಅಥವಾ ಇನ್ನಿತರ ದಾನ ಧರ್ಮಗಳನ್ನು ಮಾಡ್ಬೋದು. ಎಲ್ಲ ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಮುಂದೆ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.